ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹ್ಯಾಪಿ ಆಯುಧ ಪೂಜೆ. ಇಡಪ್ಪ ಸೈಕಲು ಗಾಡಿ ಎಲ್ಲ ತೊಳಿವೆ, ಹಿಂದೆ ನಿಲ್ಲಿಸ್ಕೊಂಡು ಎಲ್ಲ ತೊಳೆದ್ಬಿಡು ನೀಟಾಗಿ. ಥ್ಯಾಂಕ್ ಯು. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಸಂತೆ. ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಂತೂ ಬೇಗ ಎದ್ದೇಳೋಣ ಅಂದ್ಕೊಂಡೆ, ರಜಾ ಬಂದು ಸೋಂಬೇರಿತಾನೆ ಎದ್ದೇಳೋಕ್ಕಾಗಲಿಲ್ಲ. ಗುಳ್ಳೆ ಬೇರೆ ಆಗಿದೆ, ನೋಡ್ಕೊಂಡೇ ಇಲ್ಲ. 6 ಗಂಟೆಗೆ ಎದ್ದು, ನಮ್ಮನೆ ಎಷ್ಟು ದೊಡ್ಡ ಮನೆ ಗೊತ್ತಾ, ನಿಮಗೂ ಗೊತ್ತಲ್ವಾ. ಇನ್ನು ಮನೆ ಒಳಗಡೆ ಕಸ ಗುಡಿಸಿಲ್ಲ. ಅಡುಗೆ ಮನೆ ಮತ್ತು ಮಿಕ್ಸಿ ಹಾಲು, ದೇವ್ರ ಮನೆ ಇಷ್ಟು ಕಸ ಗುಡಿಸ್ಕೊಬಂದಿದ್ದೀನಿ. ಹಿಂದೆ ಬಾಗಿಲು, ಕೊಟ್ಟಿಗೆ, ವಾಶ್ರೂಮು ಎಲ್ಲ ತೊಳ್ಕೊಬಂದಿದ್ದೀನಿ ನೋಡಿ. ಫುಲ್ ಬಾಗಿಲೆಲ್ಲ ತೊಳೆದಿದ್ದೀನಿ ಎದ್ದು. ಏಯ್ ಹಂಗೆ ಹಿಂದಕ್ಕೆ ತೊಗೊಂಡಪ್ಪ. ಇನ್ನು ಇಲ್ಲಿ ತೊಳಿಬೇಡಿ. ಫಸ್ಟು ಎದ್ದಿದ್ಯಾ, ಮುಖ ತೊಳ್ಕೊವ, ವಾಶ್ರೂಮ್ಗೆ ಹೋಗೋ. ಓ ಹಿಂಗಾಗ್ಬಿಟ್ರೆ ಇನ್ನೇಮೋ, ಇನ್ನು ಎಷ್ಟೊಂದು ಗಾಡಿಗಳು ತೊಳಿಬೇಕು. ಕಣ್ಣೇ ಬಿಡ್ತಾರವಲ್ಲ, ಅದಕ್ಕೆ ಹೇಳಿದ್ದು ನಾನು. ನೋಡಿ ಈಗಿನ ಮಕ್ಳಿಗೆ ಎಷ್ಟು ಏನಾದ್ರು ಬುದ್ಧಿ ಹೇಳ್ಬಿಟ್ರೆ. ಬುದ್ಧಿ ಹೇಳೋದೇ ಬೇಡ, ಯಾರ ಜೊತೆನೂ ಯಾರಿಗೂ ಬುದ್ಧಿ ಹೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬಾಯಿ ಮುಚ್ಕೊಂಡು ಇರ್ಬೇಕು ಮನೆ ಒಳಗೆ. ಆವಾಗ ನಾನು ಗ್ರೇಟ್, ಒಳ್ಳೆಯವಳು ಅಲ್ವಾ. ನೋಡಿ ಈಗ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಫುಲ್ ನೋಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನೇನು ತೊಳಿತೀಯಪ್ಪ? ಹೋಗೋ ಮುಖ ತೊಳ್ಕೊ ಫಸ್ಟು, ಆಮೇಲೆ ತೊಳೆದ್ರೆ ಹಿಂದೆಗಡೆ ಎಲ್ಲನೂ ಸೈಕಲ್ ಎಲ್ಲ ನಿಮ್ಮದು ತಪ್ಪ ತೊಳೆದು. ಹಾಂ ಎಷ್ಟು ಗಾಡಿ ತೊಳೆದೆ? ಒಂದು ಗಾಡಿ. ಏನು ಕುಡಿದಂಗೆ ತಿಂದಂಗೆ ಮತ್ತೆ. ಹೇಯ್ ಸುಮ್ಮನೆ ಶಾಂಪು ಯಾಕೆ ವೇಸ್ಟ್ ಮಾಡ್ತೀಯಾ? ಲಾಸ್ಟಲ್ಲಿ ಟ್ಯಾಂಕಿ ತೊಳೆದ್ಬಿಡವ, ಸ್ನಾನಕ್ಕೆ ಹೋಗಾಗ. ಹಾಂ ತೊಳೆದ್ಬಿಟ್ಟು ಹೋಗು. ನನ್ನ ಮಗ ಎತ್ತಾಗಿಂದ ಪಾಪ ಗಾಡಿನೇ ತೊಳಿತೈತೆ. ಇನ್ನು ಟ್ರ್ಯಾಕ್ಟ್ರು ಐತೆ. ಒಂದು 4 ಒಂದು ಬಿನ್ಗೆ ಊದ್ಬಿಡಪ್ಪ, ಒಂದು 4 ಅವ್ರಿಗೆ ಸಾಕು. ಹಿಂದೆಯಿಂದ ಯಾರು ನೀರು ತಗೊಬರೋದು ದೂರ ಅಂದ್ಬಿಟ್ಟು ಬಾವಿ ಪಕ್ಕದಲ್ಲೇ ಇದೆಯಲ್ಲ, ಅಲ್ಲೇ ಗಾಡಿಗಳು ನಿಲ್ಲಿಸಿದ್ರು. ನಮ್ಮ ಏಮು ನಿಲ್ಲಿಸ್ಕೊಂಡಿದ್ದ ಅಲ್ಲೇ. ಅದಕ್ಕೇ ಅವನು ತಗೊಬಂದು ಅಷ್ಟು ದೂರದಿಂದ ಯಾರು ತಂದು ಕೊಡೋದು ಅಂದ್ಬಿಟ್ಟು ನಮ್ಮ ಮನೆಯವರು ಬಾವಿಲಿ ನೀರ ಎಳ್ದು ಕೊಡ್ತಾಯಿದ್ರು. ಇವನೇ ಎಳ್ಕೊತೀನಿ ಅಂದ. ಅದು ತುಂಬಾ ನೀರು ಮೇಲ್ಗಡೆನೇ ಇದ್ದಾವೆ ಮತ್ತು ಕುಳ್ಳ ಅದು. ಅದಕ್ಕೇ ಬೇಡ ಕಣಪ್ಪ ಅಂತ ಅವ್ರ ಅಪ್ಪನೇ ನಮ್ಮನೆಯವರೇ ಎಳ್ಕೊಟ್ರು ಬಾವಿಲಿ ನೀರನ್ನ. ನೀರು ದೀಪಾವಳಿಗೆ ಮಾಡೋದು, ವರ್ಷ ದೀಪಾವಳಿಗೆ ಮಾಡೋದು. ಅವಾಗಲೇ ಇಲ್ಲ, ನಾವೇ ಕೊಡ್ತಿದ್ದೋ. ನಮ್ಮ ಚಿಕ್ಕಪ್ಪನ ಜೊತೆ ನಾವೇ ಕೊಡ್ತಿದ್ದೋ ಮಾಡೋರಿಗೆ. ಅವರೆಲ್ಲ ತೊಳಿತಿದ್ದಾರೆ. ನಾನು ಉಪ್ಪಿಟ್ಟು ಮಾಡೋಣ, ಬೇಗ ಆಗೋದು ಉಪ್ಪಿಟ್ಟೆ ಅಲ್ವಾ, ಉಪ್ಪಿಟ್ಟು ಮಾಡೋಣ ಅಂತ ಬಂದಿದ್ದೀನಿ. ತಿಂಡಿ ಮಾಡಿಟ್ಬಿಟ್ರೆ ಅವರು ಬಂದು ನೀರಲ್ಲಿ ತೊಳೆದವರೆಲ್ಲ ಹೊಟ್ಟೆ ಹಸ್ತಿರುತ್ತೆ, ತಿನ್ಕೊಬಿಡ್ತಾರೆ ಉಪ್ಪಿಟ್ಟು. ತುಂಬ ದಿನ ಆಗೈತೆ ಉಪ್ಪಿಟ್ಟು ಮಾಡಿ. ಯಾರ್ಯಾರು ಎಲ್ಲೆಲ್ಲಿ ಗೊಯ್ ಅನ್ನೋರು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಒಂದು 2 ದಿನದಲ್ಲಿ ದಪ್ಪು ಬಟರ್ ಫ್ರೂಟ್ ತಂದಿದ್ರು, ತೆಗೆದಿಟ್ಟಿದ್ರು ಎಲ್ಲನೂ ಹಣ್ಣಾಗಿದೆ ದಪ್ಪದು. ಹಿಂಗಿರೋ ಹಾಲಿತ್ತು. ಉಪ್ಪಿಟ್ಟು ಆಗೋದು ಇನ್ನೂ ಲೇಟ್ ಆಗುತ್ತೆ, ಅದಕ್ಕೆ ಬಟರ್ ಫ್ರೂಟ್ ಜ್ಯೂಸ್ನಾರು ಮಾಡೋಣ ಅಂದ್ಬಿಟ್ಟು ಮಾಡಿಟ್ರೆ ಪೇಸ್ಟ್ ಥರ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದಲ್ಲ, ಮಾಡಿಬಿಟ್ಟಿರ್ತೀನಿ. ಸುಸ್ತಾಗಿ ಬಂದಿರೋ ಕುಡಿಲಿ. ನಮ್ಮನೆ ನೆನ್ನೆ ಬೆಲ್ಲ ಹಾಕಿದ್ರೆ ಇವತ್ತು ನಾನು ಸಕ್ಕರೆ ಹಾಕ್ತೀನಿ.
ನೋಡಿ ಎಷ್ಟೊಂದಾಯ್ತು, ಬರೀ ಅರ್ಧ ಬಟರ್ ಫ್ರೂಟ್ದು ಹಣ್ಣು. ಏನಲ್ಲೇನೋ ಇದು ಬಂದ್ಬಿಟ್ಟವ ಏಮೋ ಇಳಿದ್ಬಿಟ್ಟು ಮಗ್ದು ಉಯ್ಯೆ ಚಪ್ಪಳಿ ಇಕ್ಕಂಡು ಟ್ಯಾಂಕಿ ತೊಳಿತಾನಂತೆ. ಲವ್ ಇಳಿಯಲ್ಲ ಏನ ಯಪ್ಪ, ಆ ಕವಲೆ ಒಳಿಕಾದ್ರೆ ಹಿಡಿತೀರಾ? ಇದನ್ನ ಟ್ಯಾಂಕಿ ಒಳಗೆ ಇಳಿಯೋಕ್ಕಷ್ಟನಾ? ಬೇಡ, ನೀನು ಬೇಡ, ಅವನು ತೊಳಿತ ಒಲೆ ಇಳಿಸ್ಕೊಳ್ಳೇಮ್ಮ ಇದನ್ನ. ಹಾಂ ಬಟ್ಟೆ ಅದೇನು ತೊಳೆದೈತೆ. ಇಬ್ರು ಸ್ನಾನಕ್ಕೆ ಹೋಗೋರಿ, ನೀರು ಕದವೆ. ಏ ಅವು ಮರದ ಪೀಸು ಕಣ ಮೇಲಿಂದ ಬಿದ್ದಿದ್ದು, ಅವು ಚಡ್ಡಿ ಬಿಜಾಕಣ ಅಂಡರ್ವೇರ್ ಐತೆನಾ? ಹಾಂ ಹೋಗ್ ಇಳಿಸ್ಕೊಳ. ಏಯ್ ನಿಧಾನಕ್ಕೆ ಇಳಿಸ್ಕೊ. ಆ ಕಡೆಗೆ ಹೋಗಿ. ಹಾಂ ನಾನು ಹಂಗೆಲ್ಲ ಆಟ ಆಡಂಗಿಲ್ಲ, ಕಲಿದ್ ನೀರವು. ಆಯುದೆ ಏನೋ ಏನೇನೇನೋ ಸರಿ ಸರಿ ಆಯು ಪೂಜೆಗೋಸ್ಕರ ನಮ್ಮ ಏಮ ಇವತ್ತು ಪಟ್ಟಿರೋ ಕಷ್ಟ ನನಗೆ ನೋಡೋಕೆ ಆಯ್ತಾಯಿಲ್ಲ. ಅದಕ್ಕೋಸ್ಕರ ಅವನಿಗೆ ಸ್ಪೆಷಲಾಗಿ ಒಂದು ತಿಂಡಿ ಮಾಡಿದ್ದೀನಿ. ನಾನೇ ಕೊಡ್ಸೋಣ? ಇಲ್ಲ, ಉಪ್ಪಿಟ್ಟಾದ್ರೆ ಇಳಿಯಲ್ವಾ? ನಿನ್ನೆನೆ ತಂದಿದ್ರೆ ಬೆಳಗ್ಗೆನೆ ಪೂಜೆ ಆಗಿರೋದ. ಈಗ ತಂದಿದ್ದೀರ 2-3 ಗಂಟೆಲಿ. ಉದ್ದ ಬಿಡ್ಬೇಕಲ್ವನ ದಾರನ? ಇಲ್ಲೆಲ್ಲ ಮಾಡೋದು ಅಲ್ಲಿಗೆ ಹೋಗಲ್ಲಿ. ಅಣ್ಣ ಏನು ಮಾಡ್ತಾನೆ? ಅಣ್ಣ ಹಾಯ್ ಮಗು. ಅಲ್ಲಿ ಮಿಂಚು ಅಲ್ಲಿ ನೋಡಿ ಫ್ರೆಂಡ್ಸ್, ನಾವು ಕೇರ್ಪೇಟೆಗೆ ಹೋಗಿ ಮಿಸ್ ತಂದಿದ್ದೀವಿ. ನೋಡಿ ಬಾಳೆದನ್ನು ಈಗ ತಂದು ಬಾಳೆ. ನೋಡಿ ನಮ್ಮಣ್ಣ ಸೈಕಲ್ ತಳಿತಾನೆ. ಆಯ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ ಬಲೂನ್ ಕಟ್ತಿದೆ. ಆಯ್ ಮೇಡಮ್. ಹಾಯ್ ನಾನು ಕಟ್ ಮಾಡಲ. ನಾನು ಓದ್ಕೊಡ್ತಾ ಇದ್ದೀನಿ. ವೈಟ್ ಎಷ್ಟು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ನೋಡ್ಕೊಂಡೇ ಇಲ್ಲ. ಹಾಯ್ ಮರಿ. ಹಾಯ್ ಮಾಡೋಣ. ಅಣ್ಣ ಹಾಯ್ ಮರಿ. ಆಮ ಜೀವನ ಮಾಡಿ ಅಂತ. ಇಲ್ಲಿ ಗಾಡಿಯಿಂದ ಮಾಡು. ನನ್ನ ಮಗ ವಿಡಿಯೋ ಮಾಡ್ತಿದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ನಾ ಆ ಕಡೆ ಕಾಣಿಸ್ತಿಲ್ಲ, ಹತ್ತಿಲ್ಲ ಕಡೆ ಮಾಡ್ತಿದ್ದೀನಿ. ಕಾಣಿಸ್ತಾ ಇಲ್ಲಂತೆ. ಸಿಗರ್ ಎಲ್ಲ ಮ್ಯಾಮ್ ಕಟ್ ಮಾಡ್ಲಾ? ಇನ್ನು ಮುಂದಿನ ವರ್ಷಕ್ಕೆ ಹಿಂದಿನ ದಿನ ತಂದಿಟ್ಕೋಬೇಕಲ್ಲ. ಕಟ್ ಮಾಡ್ಲಾ? ಹಿಂದಿನ ದಿನ ತಂದಿಟ್ಕೊಂಡು ಬೆಳಗ್ಗೆ ಎಲ್ಲ ಮಾಡಬೇಕು. ಕಟ್ ಮಾಡ್ಲಾ? ಕಟ್ ಮಾಡ್ಲಾ? ಮತ್ತೆ ತಂದು ಕೊಟ್ರಿ ಏನಾದ್ರು
ನಾನು ಕಟ್ ಮಾಡ್ಲಾ ಅಣ್ಣನ ಮಾಡು. ಅಣ್ಣನ್ನ ಅಡಿ ನಮ್ಮಣ್ಣ ಹಿಂಗೆ ಮಾಡ್ತಾನೆ ಅಂದರೆ ಪೂರ ಮಜಾನ ಮುಳ್ಳ ಇದು ಅದು ಅದು ನೀನೇ ಇಟ್ಕೋ. ಫಸ್ಟ್ ಇಡು, ತಗೋ ಸ್ವೀಟ್ ಇಡು, ವಿಳೆದೆಲ್ಲ ಇಡು. ಓಪನ್ ಮಾಡಿ ಇಡ್ಬೇಕಲ್ಲ ಇದ ಹೆಂಗ ಮಾಡಿ ನಡೀತೈತೆ ನೀವು ದೇವ್ರಿ. ಇದು ಓಪನ್ ಮಾಡಿ ಇಡ್ಬೇಕು. ಇದು ಓಪನ್ ಮಾಡಿ ಇಡ್ಬೇಕು. ತೊಟ್ಟ ಅಪ್ಪನ ಮುರಿತೈತೆ ಇಡು. ಒಂದು ಕಾಯಿ ಹಾಂ ಒಂದು ಇಟ್ಕೊ ಅಲ್ಲಿ. ಇಲ್ಲೇ ಬೂದ್ ಕುಂಬಳಕಾಯಿ ಇರ್ದಲ್ಲ ತನ್ನ ಬಂದಿದ್ದೀರೇಮೋ, ಅದೇ ಮೇಯ್ನು ಕಣಪ್ಪ. ಅಪ್ಪ ಇನ್ನ ವಾಸ್ಬೇಕು ಅದು ಟ್ರ್ಯಾಕ್ಟರ್ ಬೇಕು, ಇದು ಬ್ಯಾಟ್ರಿ ಇಲ್ಲ. ಹಾಳಪ್ಪ ನೀ ಪಡಿ ಹಾ ಅಲ್ಲಿ ಬಂಚೂರು ಮಾಡಿಲಿ ರೂಮ್ ಒಳಗೆ, ಅಲ್ಲೆಲ್ಲ ನೀರು ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ಇದು ಗಾಡಿ ಪೂಜೆ ಮಾಡಿ ಇದು ಇಟ್ಕೊಂಡ ಇಟ್ಕೋ. ಕಾಯಿ ಹೊಡೆದಿಲ್ವಲ್ಲ, ಕಾಯಿ ಹೊಡೆದಿರೋದು ಇಡುವ. ಏ ಹಂಗಲ್ಲ ಇಡುವ. ತಗೊಂಬ, ಯಾವ್ದು ಒಂದು ನಿಮಿಷ ಒಂದು ಹೊಡೆಯೋಣ ತಗೊಂಬ. ಈಗ ಅದು ಹಿಂಗೆ ಹೊಡಿಕೋ ಇಟ್ಕೊಂಡು ಇದು ಅಲ್ಲಿ ಗಾಡಿ ಹಾಕೋದು ಎಲ್ಲಿರೋ ಗಾಡಿ ತಗೊಂಡು ಮಾಡಿ ಮಾಡಕ್ಕಾಗೋದು ಇಲ್ಲ ಕಡವಲ್ಲಿ ಅಂದ್ರೆ ಇವಾಗ ಅಲ್ಲಿ ಎಲ್ಲ ಹೊಡಿತೇನಾ? ನಿಂಬೆಳೆ ಜಾಸ್ತಿ ಅಲ್ಲೇ ಹಾಂ ಅಷ್ಟು ನೀನು ಮುಂದೆ ನೋಡು. ಹಾಂ 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 ಮುಂದೆ ಜಸ್ ಹೋಗು. ನಾನು ಈಗ ನೀನು ಅವ್ರು ಸ್ಟ್ಯಾಂಡ್ ತಕೊಂಡು ಒಂದು ರೌಂಡ. ಎಲ್ಲ ಕಡೆಗೂ ಹಂಗೆ ತೋರಿಸಿ. ಹಾಂ ಹೋಗುವ. ಹೋಗ ಒಂದು ರೌಂಡು. ಏಮಣ್ಣ ಗಾಡಿ ಹತ್ತಿಸ್ತಾನೆ, ಹೋಗು ನೀನು. ಒಂದು ಗಾಡಿ ಹತ್ತಿಸ್ತಾ ಇದೆ ನೋಡು. ಸರಿಯಾಗಿ ಸೆಂಟ್ರಿಗೆ ಇಟ್ಕೊಂಡು ಹತ್ತಿಸ್ತಾರ. ಹಾಂ ಹಾಂ ಹೋಗಿ ಬರಕಪ್ಪ ಏಮ ಒಂದು ರೌಂಡ. ತಡಿ ಒಂದು ನಿಮಿಷ ಎಲ್ಲನೇ ಎತ್ಕೊತೀನಿ ಸೈಕಲ್. ಇನ್ನೇ ನೋಡ್ಬೇಕಾ? ಮುಂದೆ ಮುಂದೆ ನೋಡು, ಮುಂದೆ ನೋಡು. ಅಷ್ಟಕ್ಕೆ
ಅಂತೀಯ ಹೋಯ್ತಲ್ಲ ಅಂತೀಯಲ್ಲ. ಇವೆರಡು ಕೀತಾಂಬೇಡಿ ಬೇಗ ತಮ್ಮ